ಅಂದಾಗ ನಿಮ್ಮ ಅಪ್ಪ ನನಗೆ ಹೊಡಿತಾನ. ಬೇಸಿಗ ಗುಮ್ ಹಾಕ್ತಾರ. ಅಲ್ಲ ಹಾದೆ ಹೋಗೋ ಬರೋ ಹೆಣ್ಣು ಮಕ್ಕಳಿಗೆ ನಿಮಗ್ ಮೈಯಾಗ ಆರಾಮಿಲ್ಲ ಅಂತಂದು ಹೇಳಿ ಕಾಸ ಕೇಳಕ್ ಹೋಗಿಲ್ಲ. ನಿನಗೇನ್ರ ಒಂದ್ ಸ್ವಲ್ಪ ರೈತಿಲ್ಲ ಅಂತೀನಿ. ಚುಚ್ಚಿ ಕಳಿಸಿದ್ರೆ ಬೆಚ್ಚಗ ಮಲಗ್ತೇನೆ ನನ್ನ ನಾಚಿಗೇಡಿ ಜಾತಿ ಚೆನ್ನಿ ನಂದು. ಅಂದಿಂದ ಚುಚ್ಚೋಕ ಗಟ್ಟಿ ಚುಚ್ಕೊಳಕ ಗಟ್ಟಿ ಅಂದಿಂದ ರೋಗಿಗಳನ್ನ ರಕ್ಷಣೆ ಮಾಡವದೇ ನಮ್ಮ ಕೆಲಸ. ಹೂವಿನ ನಾಚಿಗೇಡಿ ಹಳೆ ನಾಚಿಗೇಡಿ. ಅಲ್ಲಿ ಎಷ್ಟು ಉಳಿದ್ರು ಇನ್ನ ಉಗುಳೇ ಇಲ್ಲ ಅನ್ನೋ ಜಾತಿ ಐತೆ ನಿಂದು ಅಂತೀನಿ. ಅಲ್ಲ ನೀ ಏನೋ ಮನುಷ್ಯನೋ ಏನೋ ಬದಾಮ್ ಬಸ್ ಸ್ಟ್ಯಾಂಡ್ ಇರೋ ಮಂಗ್ಯಾನೋ. ಪ್ರೀತಿಯ ಪದಗಳನ್ನು ಪೋಣಿಸಿ ಉಸಿರುಗಟ್ಟಿ ಹೆಸರು ಬರದ ನಾನು ನೀನು ಕೂಡಿ ಹಿಂದ ಮಾಡಿದ ನೆನಪನ್ನೆಲ್ಲ ಹಗ್ಗದೆಳಗ ಹಾಕಿ ಹೊಸದ ಕೊಡ. ಯಾಕ ಅಂದ್ರ ನಾಳೆ ನಾ ಸತ್ತ ಮ್ಯಾಗ ಯಾಕ ಸತ್ತ ಯಾರ ಸಲುವಾಗಿ ಸತ್ತ ಅನ್ನೋದು ಈ ಕುಂಡ್ಕಂದಿರ 4 ಜನಕ್ಕೆ ಗೊತ್ತಾಗಿರ್ಬೇಕಲ್ಲ. ಅವ್ರು ಹುಟ್ಟಿಬಿಟ್ರಿ ಹೇಳ್ಬಿಟ್ರಿ ಸ್ವಾಮಿ ವಿವೇಕಾನಂದ ಎದ್ದೇಳು ಭಾರತೀಯ ಎದ್ದು ಬಿಟ್ರಿ ನನ್ನ ಮಕ್ಕಳು ಚಿಕ್ಕಾಗ ನಾಯಿ ಕೊಡಿ ನನ್ನ ಮಕ್ಕಳು ಹುಡ್ತಾರಂತ ಮಹಾತ್ಮರಿಗೆ ಏನಾರು ಇನ್ಫಾರ್ಮೇಶನ್ ಬಂದಿದ್ರು ಬಿದ್ದುಕೊಡ್ರಿ ನಿಮ್ಮ ಖತರ್ನಾಕ ನನ್ನ ಮಕ್ಕಳು ಅಂದ್ಬಿಟ್ಟಿದ್ರು. ಇಡೀ ಊರವ್ರ ಜನ ಉಗುಳಿದ್ರು ನಾಚಿಗೆಲ್ಲ ಚೆನ್ನೆ ನೀನವ್ರ ಉಗುಳಲಿ ಇವನಿಗೆ ಬೇಸಾಗಿ ಮಗ ಕೂಳು ತಿನ್ನದ ಎಷ್ಟು ದಿವಸ ಆಗಿತ್ತೆ ಏನು ನಿನ್ನ ಉಗುಳಿಂದ ಹಾಕ್ಯಾರ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳಲಿ. ಏ ಡಾಕ್ಟ್ರ ಯಾಕಪ್ಪ ಮಾವಿನ ಗೊಟ್ಟ ನೆಕ್ಕಿದಂಗ ಚೆನ್ನೆ ಉಗುಳನ್ನ ಹಾಕಾಕತ್ತೀಯಲ್ಲ ಯಾಕ? ಉಗುಳ ಅಲ್ಲಲ್ಲಿ ಅದು ಜೇನು ತುಪ್ಪ ಅದಕ್ಕ ಉಗುಳನ್ನು ಬರದಪ್ಪ ಮ್ಯಾಗಿನ ದೇವ್ರು ಬೈತಾನ. ನಾವು ಮುಂಗೈಗೆ ಎಣ್ಣೆ ಹಚ್ಕೊಂಡು ಒಯ್ಕೋಬೇಕು ನೋಡ. ನಾನು ಅದು ಉಗುಳು ಅಂದಿಲ್ಲಲ್ಲಿ ಜೇನು ತುಪ್ಪನ ಅಂದಿನಿ. ಯಾಕಂದ್ರ ಸಣ್ಣ ಹುಡುಗ ಲಘು ಬಾಯಿ ಬರ್ಲಿಲ್ಲ ಅಂದ್ರ ಬಾಯಿಗ ಜೇನು ತುಪ್ಪನ ಹಾಕಿಸ್ತಾರ. ಅದ ನಿನ್ನಂತ ದೊಡ್ಡ ಹುಡುಗ ಲಘು ಬಾಯಿ ಬರ್ಲಿಲ್ಲ ಅಂದ್ರ ಹೆಂಗಸರು ಬಾಯಿಗಿಂದ ಕ್ಯಾಕರ್ಸಿಗಳ ಜೇನು ತುಪ್ಪದ ಹಾಕಿಸ್ತಾರಲಿ ಅಂದಂಗ ಹೆಂಗು ನಿನಗೂ ಬಾಯಿ ಬಂದಿಲ್ಲ. ಯಾಕಪ್ಪ ಡಾಕ್ಟ್ರ ನಿನಗ ತಿಳಿಸಿ ಹೇಳೋದ್ರಾಗ ಏನೈತಪ್ಪ ಎಲ್ಲ ತಿಳ್ಕೊಂಡ ಬಿಟ್ಟಲ್ಲ. ಚೆನ್ನೆ ಈ ಡಾಕ್ಟ್ರಿಗ ಚಲೋ DDP ಪುಡಿ ಸಿಂಪಡಿಸಿ ಮಾಡಾಕತ್ತೀಯಲ್ಲೇ. ಬಸ್ ಡ್ರೈವರ್ಗೆ ಬುದ್ಧಿ ಇಲ್ಲ ಇಂತ ಹೆಂಗಸರು ಬೆನ ಕಾಯುವಾಗ ನಿದ್ದಿಲ್ಲ ಅನ್ನೋದು ಇದಕ್ಕ ನೋಡಲೆ. ಪಾರ್ವತಿ ಉಗುಳು ಜೇನು ತುಪ್ಪ ಮಾಡಿ ತಿಂದಲ್ಲೇ ಶ್ರೀರಾಮ ಹಾಕಿ ಗಂಡನಾಗ
ಅದ್ರಾಗ ನೋಡು ದುರ್ಯೋಧನ ಉಗುಳಿಗೆ ಉಗುಳದೆ ಅವಳಿಂದ ಮಾತಾಡ್ದಾಗ ಅವಳಿಂದ ಸತ್ತು ಹೋಗಿ ಬಿಟ್ಟ ತಿಳಿತೇನು ಚೆನ್ನೆ ನಾವ್ ಹಿಂಗ ಮಾತಾಡ್ಕೊಂಡ್ ನಿಂತ್ರಿ ನನ್ ಮಗ ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನ ಇವ್ನ್ ಯಾಕಂದ್ರ ಇವ್ನ್ ತನ್ನ ಇಂಜೆಕ್ಷನ್ ತನಗೆ ರಿವರ್ಸ್ ಆಗ್ಬಿಟ್ಟೈತಿ ಮೊದಲು ನೀನ್ ಬುಟ್ಟಿ ಬರಲಿ ಅಪ್ಪ ಈ ಡಾಕ್ಟರ್ ಪೂರಾ ತಲೆ ಕೆಡಿಸ್ಕೊಂಡು ಎಲ್ಲೋ ನನಗೆ ಕೈ ಕೊಡಂಗ್ ಕಾಣ್ತತಿ ಇವನಿಗೆ ಏನಾದ್ರೂ ಒಂದ್ ಐಡಿಯಾ ಮಾಡ್ಬೇಕಲ್ಲ ರೀ ಡಾಕ್ಟರ್ ಸಾಹೇಬ್ರ ಕಾಟಿಗೆ ಅಮ್ಮನವ್ವ ಕಾಮ್ನೂರ್ ಮಲೆಯವ್ವ ತೆಲೆಕಾನ್ ಮುದ್ಕವ್ವ ಸುಣಗಾರ ಹುಲಿಗವ್ವ ಇವ್ರೆಲ್ಲರೂ ನಿಮ್ಮನ್ನ ಎಷ್ಟು ಹುಡುಕ್ಬೇಕಂತೀನ್ರಿ ಇವ್ರೆಲ್ಲರೂ ಸೇರಿ ನಿಮ್ಮನ್ನ ಹುಡುಕೊಂಡು ಹೊಂಟಿದ್ರ ನಾನು ತಡದ ಏನಂದೆ ನೀವ್ಯಾಕೆ ಅವನ ಮನೆಗೆ ಹೋಗ್ತೀರಿ ನಾನಾ ನಿಮ್ ಮನೆಗೆ ಕಳಿಸ್ಕೊಡ್ತೀನಿ ಅಂತೇಳಿ ಈಗ ಅವಸರಲ್ಲೇ ಓಡಿ ಬಂದಿ ನೋಡಿ ದಯವಿಟ್ಟು ನೀವು ಹೋಗಿ ಬಿಟ್ರ ನಿಮ್ಮ ವಾಟರ್ ಟ್ಯೂಬ್ ಎಲ್ಲ ಖಾಲಿ ಆಗಿಬಿಡ್ತೈತಿ ನೀವು ಇದನ್ನ ಕರೆನೇ ಹೇಳ್ತೀಯಾ ಮತ್ ಇನ್ನೇನ್ ಕೆರ್ಕೊಂಡು ಹೇಳ್ಬೇಕು ಅನೇಲೆ ಕರೆನೇ ಹೇಳ್ತೀನಿ ಹೋಗಲೆ ಕರೆನಂತ ಹೇಳಿ ನನ್ನ ಕಳಿಸಿ ಹಿಂದ್ಗಡೆ ದೊಡ್ಡದ ರೈಲ್ವೆ ತ್ಯಾಗ ಐತಪ್ಪ ಮಾರಯ್ಯ ಚೆನ್ನ ಅದ್ರಾಗ ಜಗ್ಗಿರಿ ನಾನು ಬರ್ತೇನೆ ಪಾಪಿ ಬೈದ ಹೋಗೋ ಅಲ್ಲ ಮಾರಿ ಅನ್ನೋದು ಅದ ಮುಸ್ರಿ ಗಡಿಗೆಗೈತಿ ಮನೆ ಬಂದ್ ಮಾಡ್ತಾನಂತ ಚಲೋ ಏನ್ ಮಾಡ್ತಿರ್ಬೇಕನ್ನ ಇವ ಏ ಚೆನ್ನಿಲ್ಲ ಇವತ್ತರ ನಾನು ಮಾಡಿ ಮುಗಿಸ್ಬೇಕಂತ ನಿಂತ್ರ ನೀನ್ ನೋಡಿದ್ರ ವ್ಯಾಪಾರನ ಅರ್ಕ ಪರ್ಕ ಮಾಡಿ ಹೊಂಟಿಯಲ್ಲ ಏನ್ ಹೇಳ್ತಿ ಇವತ್ತು ನೀನು ಬುಟ್ಟಿಗೆ ಏನ ಬುಟ್ಟಿ ಖರೀದಿ ಮಾಡೋ ಗಣವಾಗನ ಮೊದಲ ಚಟಪಟ ಅನ್ನೋ ಹೊಸ ನೋಟ್ ತೆಗಿ ಆಮೇಲೆ ಎಷ್ಟೈತಿ ನಿನ್ನ ಕಡೆ ಪವರ್ ನನ್ನ ಬುಟ್ಟಿ ಖರೀದಿ ಮಾಡುವಷ್ಟು ಅನ್ನೋದು ಗುರುತಾಕತಿ ಏ ನನ್ನ ಹತ್ರ ಇಲ್ಲ ಅಂತ ತಿಳಿದೆ ಏನ್ಲೆ ಟಾಕತ್ತಿನ ಪವರ್ ನೋಡಲೆ ನಾವೀಗ ಸ್ವಲ್ಪ ಲೇಟ್ ಮಾಡ್ಕೊಂಡ್ ಕುಂತೀವಿ ಅಂದ್ರ ಅವು ಹೆಣ್ಮಕ್ಳು ಟಿವಿ ಗಡಿಗೆ ಮಕ ಮಾಡ್ಕೊಂಡ್ಬಿಡ್ತಾವ ಅವನವನು ಧಾರಾವಾಹಿ ನೋಡ್ಬೇಕು ಅವನವನು ಬಾಯಿ ತಕೊಂಡು ಹಿಂಗ ಕುಂತು ಬಿಡ್ತಾವ ಅವನವನ್ ಬಾಯಾಗ ನಾಣ ತನಕ ಬರಲ್ಲ ಅವನ ಕಚ್ಚ ತನಕ ಬರಕಲ್ಲ ಹಂಗ ಕುಂತು ಬಿಡ್ತಾವ್ರಿ ಅದಕ್ಕ ಗಂಡ ದಣಕೊಂಡ್ ಬಂದು ಏ ಉಣಕ್ ಕೊಡಬ ಅನ್ನಪ್ಪ ಅಂದ್ರ ಅಲ್ಲ ನೋಡಿ ಇಟ್ಕೊಂಡು ತಿನ್ನಂದ್ ಬಿಡ್ತಾವ ಬಾಯಾಗ ನಸ್ಪುಡಿ ತುರ್ಕೊಂಡು ಬಿಡ್ತಿರ್ತಾವ ಒಂದೊಂದ್ ತಕ್ಕಿ ಎಲ್ಲಿ ಹೊರಗೋಗಿ ಉಗುಳಿ ಬರ್ದ್ರಾಗ ಅವನು ಒಂದು ಸೀನ್ ಕಟ್ ಆಗಿ ಬಿಡ್ತೈತ ಅಂತ ಹೇಳಿ ಅಲ್ಲ ಅಂತ ನುಂಗಿ ಬಿಡ್ತಾವ ಹೋಗ್ಲಿ ಅವನವನ್ ಅಷ್ಟಕ್ಕರ ಕೈ ಬಿಡ್ತಾವ ಒಂದ್ ಜನ ಅಷ್ಟಕ್ಕೆ ಬಿಡಂಗಲ್ಲ ಮುಂಜಾನೆ ಅದು ಚರಿಗೆ ತಗೊಂಡ್ ಹೋಗಿರ್ತಾವಲ್ಲ ಅಲ್ಲಿ ಒಂದು ತಾಸುಗಟ್ಲೆ ಮೀಟಿಂಗ್ ಮಾಡ್ತಾವ ಯಾವ ನಮ್ಮ ಮನೆ ಕರೆಂಟ್ ಹೋಗ್ಬಿಡ್ತಾವ ಕರೆಂಟ್ ನಾವ್ ಹೆಣ್ಣು ಸತ್ಲ ರಂಡೆ ಆದ್ಲು ಇವನ್ ಡಿಶ್ ನಾವ್ ಸತ್ತ ಹಿಂಗ ಮಾತಾಡ್ಕೊಂಡ್ ಕುಂಟಿ ಬಿಡ್ತಾವ ನಿಮ್ ಮನೆಗಾರ ಏನಾತ ಯಾವ ನಿನ್ನ ಧಾರಾವಾಹಿ ಅಂತ ಕೇಳ್ತಾವ ಇವನು ಅವನು ಇವಾಗ ರಾತ್ರಿ ಗಾಂಡ ಕುಡಿದ್ ಬಂದು ಗದಿಮಿದ್ರು ನೀವು ಮುಂಜಾನೆ ಬರಗಲ್ಲ